ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೊಂದು ಒಳ್ಳೆ ರೆಸಿಪಿ ತೋರಿಸ್ತೀನಿ. ಸಾಮಾನ್ಯವಾಗಿ ಸ್ಯಾಲಡ್ಗೆ ಅಥವಾ ಇದಕ್ಕೆ ಸೌತೆಕಾಯಿ ನಾವು ತೊಗೊಂಬಂದಿರ್ತೀವಿ, ಅಥವಾ ಹಾಗೆ ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕಿ ತಿನ್ನೋಕ್ಕೆ ಅಂತ ನಾವು ಸೌತೆಕಾಯಿ ತೊಗೊಂಬಂದಿರ್ತೀವಿ. ನಾನು ಈ ಸೌತೆಕಾಯಿ ಬಳಸ್ಬಿಟ್ಟು ನಿಮ್ಗೊಂದು ಒಳ್ಳೆ ರೆಸಿಪಿ ತೋರಿಸ್ತೀನಿ. ಮೊದಲಿಗೆ ಏನು ಮಾಡಬೇಕು, ಸೌತೆಕಾಯಿನ ಎಳೆಯ ಸೌತೆಕಾಯಿ ತೊಗೊಂಡು ಅದ್ರ ಸಿಪ್ಪೆ ತೆಗೆದು ತೊಳೆದು ಕಹಿ ಇಲ್ದೆಯಾ ಇಲ್ವಾ ಅಂತ ನೋಡಿಕೊಂಡು ನೋಡಿ, ಈ ನಾನೇನು ತೋರಿಸ್ತಾ ಇದ್ದೀನಲ್ಲ ಆ ಥರ ಇದನ್ನು ಕಟ್ ಮಾಡಿ ಇಟ್ಕೋಬೇಕು. ಇದನ್ನು ಕಟ್ ಮಾಡೋದನ್ನಲ್ಲ, ಇದನ್ನು ಕೊಚ್ಚೋದು ಅಂತಾರೆ ನಮ್ಮ ಕಡೆ. ಈ ಥರ ನೋಡಿ, ಚಾಕೋಲಿ ಹಿಂಗೆ ಬಡಿದ್ರೆ ಅದು ಸ್ವಲ್ಪ ಇದಾಗುತ್ತೆ. ಅದನ್ನು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ತುರಿಬೇಡಿ, ತುರಿದಿಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಅದು ಬಾಯಿಗೆ ಸಿಗಲ್ಲ, ಸೌತೆಕಾಯಿ ಪೂರ್ತಿ ಕರ್ಗೋಗುತ್ತೆ. ನಾನಿವತ್ತು ತೋರಿಸ್ಬೇಕು ಅಂತ ಇರೋ ರೆಸಿಪಿ ಏನಂದರೆ ಸೌತೆಕಾಯಿ ಖೀರ್ ಅಥವಾ ಸೌತೆಕಾಯಿ ಪಾಯಸದ ರೆಸಿಪಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಎರಡು ಸೌತೆಕಾಯಿನ ಚೆನ್ನಾಗಿ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಕಹಿ ಇದೆಯಾ ನೋಡ್ಕೊಳ್ಳಿ, ಕೆಲವು ಸೌತೆಕಾಯಿ ಕಹಿ ಬರುತ್ತೆ. ನಂತರ ಇದಕ್ಕೆ ನೋಡಿ, ಇಲ್ಲಿ ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಹೆಸರುಬೇಳೆ. ನಂತರ ನಾನು ಹೇಳಿದ್ನಲ್ಲಾಗಲೇ ಸೌತೆಕಾಯಿನ ಈ ಥರ ನೋಡಿ ಕೊಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ದೊಡ್ಡ ತೆಂಗಿನಕಾಯಿ ಹಾಲನ್ನು ನೋಡಿ, ಇದು ದಪ್ಪನಾಗಿರೋ ಹಾಲು ಇಷ್ಟಿದೆ, 2 ಲೋಟದಷ್ಟು. ನಂತರ ಇದು ಸೆಕೆಂಡ್ ಹಾಲು, ಅಂದರೆ ಸ್ವಲ್ಪ ತೆಳು ಇರೋ ಹಾಲನ್ನು ಇಟ್ಕೊಂಡಿದ್ದೀನಿ. ನಂತರ ಅದಕ್ಕೆ 1 ಉಂಡೆ ಅಷ್ಟು ಬೆಲ್ಲನ ನಾನು ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಚಿಟಿಕೆ ಉಪ್ಪು ಅಷ್ಟೇ. ನಂತರ ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಚಿರೋಟಿ ರವೆ ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಈ ಥರ ಸ್ವಲ್ಪ ಚಿರೋಟಿ ರವೆ. ನಂತರ ಸ್ವಲ್ಪ ತುಪ್ಪ ಏನಕ್ಕೆ, ಗೋಡಂಬಿ ಹುರಿಯೋಕ್ಕಷ್ಟೇ ತುಪ್ಪ, ಬೇರೆ ಯಾವುದಕ್ಕೂ ತುಪ್ಪ ಬೇಕಾಗಲ್ಲ. ಗೋಡಂಬಿ ಹುರಿಯೋಕ್ಕೆ ಸ್ವಲ್ಪ ತುಪ್ಪ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗೋದು. ಮಾಡ್ದಂಗೆ ಅಂತ ತೋರಿಸ್ಲಾ? ನೋಡೋಣ, ಬರ್ತೀರಾ? ನಡಿ ತೋರಿಸ್ತೀನಿ ನಿಮಗೆ ಮಾಡೋದು ಹೇಗೆ ಅಂತ. ಇವಾಗ ತೊಗೊಂಡಿರೋ ಬೇಳೆ ಏನಿದೆ, ಹೆಸರು ಬೇಳೆ, ಅದನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ ಪಾತ್ರೆಗೆ ಹಾಕ್ಕೊಳ್ಳಿ. ನಂತರ ಏನು ಮಾಡಬೇಕು, ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ 2ನೇ ತೆಂಗಿನಕಾಯಿ ಹಾಲು ಏನು ತೆಗೆದಿಟ್ಟಿದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಇದಕ್ಕೇನು ಉಪ್ಪು ಕಿಪ್ಪು ಏನು ಇವಾಗೇನು ಹಾಕೋದಿಲ್ಲ, ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 2ನೇ ಹಾಲು ಸ್ವಲ್ಪ ಅದು ಮುಳುಗೋಷ್ಟಿದ್ರೆ ಸರಿ, ಇಲ್ಲಾಂದರೆ ಸ್ವಲ್ಪ ಬೇಕಂದರೆ ಸ್ವಲ್ಪ ನೀರು ಹಾಕೋಬೋದು, ಇಲ್ಲ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರೋದು. ಅದನ್ನು ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು 2ರಿಂದ 3 ವಿಷಲ್ ಕೂಗಿಸ್ಕೋಬೇಕು. ಇವಾಗ ಇದು ಕುಕ್ಕರ್ ಕಂಪ್ಲೀಟಾಗಿ ಆರಿ ನಾನು ಅದನ್ನು ಬೇಳೆನ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೇನು ಮಾಡಬೇಕಂದ್ರೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡು ಒಂದು ಸ್ವಲ್ಪ ತುಂಬ ನೀರು ಹಾಕ್ಕೊಬೇಡಿ, ತೆಳು ಮಾಡಿಕೊಂಡು ನಂತರ ಕಟ್ ಮಾಡಿರೋವಂಥ ಸೌತೆಕಾಯಿ ಏನಿದೆ ಅದರಲ್ಲಿ ನೀರು ಬಿಟ್ಕೊಂಡಿರುತ್ತೆ, ಆ ನೀರು ಸಮೇತನೇ ಹಾಕ್ಕೊಳ್ಳಿ. ಓಕೆ, ಸಮೇತ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಬೇಕು ಬೇಳೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಮತ್ತೆ ಬೇಕಂದರೆ ಮಾತ್ರ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಳ್ಳೋದು ನೆಸೆಸಿಟಿ ಬರಲ್ಲ. ಏನಕ್ಕೆ ಅಂದರೆ ಸೌತೆಕಾಯಿ ಕೂಡ ನೀರು ಬಿಡುತ್ತೆ, ನೀರಿನ ಅಂಶ ಇರುತ್ತಲ್ಲ, ಹಾಗಾಗಿ. ನಂತರ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳಿ. ತುರಿದಿರೋ ಅಂಥ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ತುರಿದಿರೋ ಅಂಥ ಬೆಲ್ಲ ಹಾಕ್ಕೊಂಡಾಗ್ಲೂ ಬೆಲ್ಲನೂ ಕೂಡ ನೀರಿನ ಅಂಶ ಬಿಡುತ್ತೆ. ಓಕೆ, ಬಿಸಿ ಇದೆಯಲ್ಲ ಬೇಳೆ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಎಷ್ಟಿದೆ ಅಂತ. ಫಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಂತರ ಇದಕ್ಕೆ ನಾನು ಮೊದಲೇ ದಪ್ಪನಾಗಿರೋ ಹಾಲನ್ನ ನಾನು ತೋರಿಸಿದ್ನಲ್ಲ ಅದರಲ್ಲಿ ಒಂದು ಅರ್ಧದಷ್ಟು ಹಾಲು ಹಾಕ್ಕೊಂಡು ಇದನ್ನು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ಕುದಿಸ್ಬೇಕು. 1 ಕುದಿ ಬರಬೇಕಿದ್ದೀಗ. ಇದು 1 ಕುದಿ ಬಂದಾದಾಗ ಏನು ಮಾಡಬೇಕಂದ್ರೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಗಂಟಿರುತ್ತೆ ಬೇಳೆ, ನಿಮಗೆ ಗಂಟು ಬರುತ್ತಲ್ವ ಸ್ವಲ್ಪ ಬೆಂದಾಗ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಯೋಕ್ಕೆ ಬಿಡಬೇಕು. ಈ ಕಡೆ ನಾವು ಗೋಡಂಬಿನ ಒಗ್ಗರಣೆ ಹಾಕ್ಕೊಳ್ಳೋಣ. ಗೋಡಂಬಿಗೆ ಸ್ವಲ್ಪ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದು ನೋಡಿ ಕುದಿ ಬರ್ತಾ ಇದೆ. ಇದು ಸ್ವಲ್ಪ ತೆಳು ಇದೆ. ಇವಾಗ ಇದಕ್ಕೆ ಏನು ಮಾಡಬೇಕಂದ್ರೆ 2 ಟೀ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡು ಅದಕ್ಕೆ ಮಿಕ್ಕಿರೋ ಅಂಥ ಹಾಲೇನಿದೆ ಹಾಲನ್ನ ಸೇರಿಸ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು ತೆಳು ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋದು.
ಇದು ಏನಕ್ಕೆ ಅಂದರೆ ತುಂಬ ತೆಳುವಾಗಿದ್ದರೆ ಏನೋ ಪಾಯಸ ಸ್ವಲ್ಪ ಗಟ್ಟಿ ಸ್ಥಿರತೆ ಬರಲಿ ಅಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ನಾವು ಹಾಕ್ಕೊಳ್ಳೋದು ಚಿರೋಟಿ ರವೆನ. ಅಷ್ಟೇ ಸಾಕಾಗುತ್ತೆ. ಒಂದು ಬಟ್ಲು ತೋರಿಸಿದ್ದೆ ನಾನು, ಒಂದು ಬಟ್ಲು ಬೇಕಾಗಲ್ಲ. ನೀವು ಅದು ನಿಮ್ಮ ಅಂದಾಜಿಗೆ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಅಂತ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಅಷ್ಟನ್ನು ಹಾಕ್ಕೊಂಡು ಮಿಕ್ಕಿರೋ ಅಂಥ ಏನು ಕಾಯಿ ಹಾಲೇನಿದೆ ಅದನ್ನು ಕೂಡ ಪೂರ್ತಿ ಬೆರೆಸ್ಬಿಟ್ಟು, ಬೇಕಿದ್ರೆ ನೀವು ಆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಸ್ವಲ್ಪ ನೀರು ನಾನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ನಂತರ ಬೇಕಾದರೆ ಮಾತ್ರ ಸೇರಿಸ್ಕೊಳ್ಳಿ. ನೀವು ಯಾವಾಗ ಮಾಡ್ತೀರಲ್ಲ ಅವಾಗ ಗೊತ್ತಾಗುತ್ತೆ ನಿಮಗೆ ಬೇಕಾಗುತ್ತೋ ಇಲ್ವೋ ಅಂತ. ಹಾಗಾಗಿ ನೋಡಿಕೊಂಡು ಹಾಕ್ಕೊಂಡು ನಂತರ ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೊಳ್ಳೆ ಚೆನ್ನಾಗಿ ಒಂದು 2 ರಿಂದ 3 ಕುದಿ ಬಂದರೆ ಸಾಕು. ಅಷ್ಟೇ, ಸೌತೆಕಾಯಿ ಖೀರು ರೆಡಿ. ಸೌತೆಕಾಯಿ ಏನು ಪಾಯಸ ರೆಡಿ ಆಗುತ್ತೆ. ತುಂಬ ಸುಲಭ ಇದು ಮಾಡೋದು. ಇದಕ್ಕೆ ಏಲಕ್ಕಿ ಬಳಸಲ್ಲ. ಏನಕ್ಕೆ ಏಲಕ್ಕಿ ಬಳಸಲ್ಲ ಅಂದರೆ ಸೌತೆಕಾಯಿದು ಘಮ ಏನಿದೆ, ಸೌತೆಕಾಯಿ ಪರಿಮಳ ಏನಿದೆ, ಏಲಕ್ಕಿ ಹಾಕಿದರೆ ಅದು ಕಮ್ಮಿ ಆಗಿಬಿಡುತ್ತೆ ಅಥವಾ ಹೊಟ್ಟೋಗ್ಬಿಡುತ್ತೆ. ಕೆಲವೊಂದು ಸೌತೆಕಾಯಿ ಚೆನ್ನಾಗಿ ಘಮ ಇರುತ್ತೆ, ಅಂದರೆ ಚೆನ್ನಾಗಿ ಪರಿಮಳ ಇರುತ್ತಲ್ಲ, ಆ ಪರಿಮಳ ಈ ಪಾಯಸದಲ್ಲೂ ಇರಬೇಕು ಅಂತ ನಾನು ಇಲ್ಲಿ ಏಲಕ್ಕಿ ಬಳಸ್ತಾ ಇಲ್ಲ. ನಿಮಗೆ ಇಷ್ಟ ಇದ್ದರೆ ನೀವು ಬಳಸ್ಬೋದು. ಒಂದ್ಸತಿ ಬಳಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಬಳಸಿಲ್ಲ ಅವರು ಅಂತ. ಓಕೆನಾ? ಇವಾಗಿದು ಚೆನ್ನಾಗಿ ಕುದ್ದಿದೆ. ಅಷ್ಟೇ, ನಾನು ಸ್ಟವ್ವಿಂದ ಇಳಿಸಿ ಒಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಥಿಕ್ನೆಸ್ ನೋಡಿ. ಆವಾಗಲೇ ಎಷ್ಟು ತಿನ್ನಾಗಿತ್ತು. ಇದು ಹಾಕಿದ್ಮೇಲೆ ಬೇಳೆ ಮತ್ತು ಸ್ವಲ್ಪ ರವೆ ಹಾಕಿದ್ಮೇಲೆ ಎಷ್ಟು ದಪ್ಪ ಆಗಿದೆ. ನಿಜ ಹೇಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಯಾವತ್ತೂ ಟ್ರೈ ಮಾಡಿರಲ್ಲ ಇಂಥ ಖೀರ್ ಅಥವಾ ಇಂಥ ಪಾಯಸ, ಖಂಡಿತ ಟ್ರೈ ಮಾಡಿ. ಸೌತೆಕಾಯಿ ಅಂತೂ ಎಲ್ಲ ಸೀಸನಲ್ಲೂ ಸಿಗುತ್ತೆ. ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗಿತ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು, ಥ್ಯಾಂಕ್ ಯು.